ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಆಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನೀವೇನಾದರೂ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನನ್ನ ಯೂಟ್ಯೂಬ್ ಚಾನಲ್ಲಿ ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಬಗ್ಗೆ ಫುಲ್ ಡೀಟೇಲ್ಸ್ನ ಕೊಡ್ತಾ ಇರ್ತೀನಿ. ನಿಮ್ಗೇನಾದರೂ ಎಲ್ಲ ಅಪ್ಡೇಟ್ಸ್ ಬೇಕು ಅಂತ ಹೇಳಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಾವಿವತ್ತು ಆಟೋ ಡಿ ಎಮ್ ಅಂತ ಹೇಳಿದ್ರೆ ಏನು ಅಂದರೆ, ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಹೇಳ್ತಾ ಇರ್ತಾರಲ್ವಾ, ಕಮೆಂಟ್ ಫಾರ್ ಲಿಂಕ್, ನಾನು ನಿಮ್ಮ ಡಿ ಎಮ್ಗೆ ಈ ಲಿಂಕ್ನ ಸೆಂಡ್ ಮಾಡ್ಕೊಡ್ತೀನಿ, ಅಂದರೆ ಪ್ರಾಡಕ್ಟ್ ಲಿಂಕ್ನ ಸೆಂಡ್ ಮಾಡ್ಕೊಡ್ತೀನಿ ಅಂತ ಹೇಳಿ ನಾವು ಒಂದು ಪ್ರಾಡಕ್ಟ್ನ ಬೈ ಮಾಡಿ ಅದಕ್ಕೆ ಆಟೋಮೆಟಿಕ್ ಆಗಿ ಲಿಂಕ್ನ ಜನ್ರೇಟ್ ಮಾಡಬೇಕಾಗುತ್ತೆ. ಓಕೆನಾ? ಅದು ಆಟೋ ಡಿ ಎಮ್ ಆಗುತ್ತೆ. ಅವ್ರು ಜಸ್ಟ್ ಕಮೆಂಟ್ ಫಾರ್ ಲಿಂಕ್ ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಅವ್ರ ಡಿ ಎಮ್ಗೆ ಆ ಲಿಂಕು ಸೆಂಡ್ ಆಗುತ್ತೆ. ಓಕೆನಾ? ಅದನ್ನು ನಾವು ಆಟೋ ಡಿ ಎಮ್ ಅಂತ ಹೇಳಿ ಕರಿತೀವಿ. ನಿಮ್ಗೆ ಏನಾದರೂ 2 hours 3 hours ಫ್ರೀ ಟೈಮ್ ಇದ್ದರೆ ನೀವು ಈ ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ನ ಸ್ಟಾರ್ಟ್ ಮಾಡಿ ಅರ್ನಿಂಗ್ಸ್ನ ಮಾಡ್ಬೋದು. ಪ್ರಾಡಕ್ಟ್ನ ಬೈ ಮಾಡಿ ಅದ್ರ ಬಗ್ಗೆ ರಿವ್ಯೂನ ಕೊಟ್ಟರೆ ನಿಮಗೆ ಅರ್ನಿಂಗ್ಸ್ ಅನ್ನೋದು ಬರುತ್ತೆ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಮೀಶೋದಲ್ಲಿ ನಾವು ಯಾವ ರೀತಿ ಆಟೋ ಡಿ ಎಮ್ನ ಜನ್ರೇಟ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಗೇನಾದರೂ ಬೇರೆ ವೆಬ್ಸೈಟ್ಗಳಿಂದ ಪ್ರಾಡಕ್ಟ್ನ ಬೈ ಮಾಡ್ತೀವಿ, ಅದನ್ನು ನಾವು ಯಾವ ರೀತಿ ಆಟೋ ಡಿ ಎಮ್ನ ಜನ್ರೇಟ್ ಮಾಡೋದು ಅಂತೇಳಿ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಎಸ್ ಅಂತ ಹೇಳಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಯಾವ ರೀತಿ ಬೇರೆ ಅಮೆಜಾನ್, ಮಿಂತ್ರಾ, ಅಜಿಯೋ, ಫ್ಲಿಪ್ಕಾರ್ಟ್ ಈ ಎಲ್ಲ ವೆಬ್ಸೈಟ್ಗಳಿಂದ ಪ್ರಾಡಕ್ಟ್ನ ಬೈ ಮಾಡಿ ಯಾವ ರೀತಿ ಆಟೋ ಡಿ ಎಮ್ನ ಜನ್ರೇಟ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಮೀಶೋದಲ್ಲಿ ಯಾವ ರೀತಿ ಪ್ರಾಡಕ್ಟ್ನ ಬೈ ಮಾಡಿರ್ತೀವಿ ಅದ್ರ ಬಗ್ಗೆ ವಿಡಿಯೋನ ಮಾಡಿರ್ತೀವಿ, ಅದಕ್ಕೆ ಯಾವ ರೀತಿ ಆಟೋ ಡಿ ಎಮ್ನ ಜನ್ರೇಟ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಅಂತ. ವಿಡಿಯೋ ಅಪ್ಲೋಡ್ ಆಗಿದೆ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳೋಣ. ಈಗ ನಾರ್ಮಲ್ ಈ ಥರ ಪೇಜ್ ಓಪನ್ ಆಗುತ್ತಲ್ವ, ಇಲ್ಲಿ ನಮಗೆ ಟ್ರಯಲ್ ರೀಲ್ಸ್ಗೆ ಹಾಕಿದ್ರೆ ಇಲ್ಲಿ ನಮಗೆ ಓಪನ್ ಆಗೋದಿಲ್ಲ. ಓಕೆನಾ? ಇಲ್ಲಿ ಬಂದು ನೆಕ್ಸ್ಟ್ ಇಲ್ಲಿ ಟ್ರಯಲ್ ಅಂತ ಇದೆ, ಡ್ರಾಫ್ಟ್ಸ್ ಆ್ಯಂಡ್ ಟ್ರಯಲ್ ರೀಲ್ಸ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಟ್ರಯಲ್ ರೀಲ್ಸ್ ಅಂತ ಇರುತ್ತೆ, ಇಲ್ಲಿ ಶೋ ಆಗುತ್ತೆ. ಸೊ ಇಲ್ಲಿ ಅಪ್ಲೋಡ್ ಆಗಿದೆ. ಓಕೆನಾ? ಇದು ಕನ್ಫರ್ಮ್ ಆದಮೇಲೆ ನಾವು ಬ್ಯಾಕ್ ಬಂದುಬಿಟ್ಟು ಮೀಶೋ ಆ್ಯಪ್ಗೆ ಹೋಗೋಣ. ಮೀಶೋ ಆ್ಯಪ್ನ ಓಪನ್ ಮಾಡಿಕೊಂಡು ಲೇಟ್ ಆಗ್ತಾ ಇದೆ. ಓಪನ್ ಆದಮೇಲೆ ಈ ರೀತಿ ನಮ್ಮ ಡೈರೆಕ್ಟ್ ಇದು ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಬಂದುಬಿಟ್ಟಿದೆ. ಇಲ್ಲಿ ನಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಶೋ ಕ್ರಿಯೇಟರ್ ಕ್ಲಬ್ನ ಓಪನ್ ಮಾಡಿಕೊಂಡ್ರೆ ಈ ರೀತಿ ಪೇಜ್ ಬರುತ್ತಲ್ವ, ಇಲ್ಲಿ ನಮಗೆ ಪ್ಲಸ್ ಮಾರ್ಕ್ ಇದೆ ನೋಡಿ, ಕ್ರಿಯೇಟ್ ಆಟೋ ಡಿ ಎಮ್ ಪೋಸ್ಟ್ ಅಂತ ಹೇಳಿ ಇದನ್ನು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿಕೊಂಡು ನಾವು ಏನು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ಅಪ್ಲೋಡ್ ಮಾಡಿರ್ತೀವಿ, ಜಸ್ಟ್ ರೀಲ್ಸ್ಗೆ ಮಾತ್ರ ನಾವು ಆಟೋ ಡಿ ಎಮ್ನ ಕ್ರಿಯೇಟ್ ಮಾಡೋಕ್ಕಾಗೋದು. ಓಕೆನಾ? ನಾವೇನಾದರೂ ಯೂಟ್ಯೂಬಲ್ಲಿ ಹಾಕಿದರೆ ಅಥವಾ ನಾವೇನಾದರೂ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಹಾಕಿದರೆ ಅದು ಬೇರೆಯೇ ಆಗುತ್ತೆ, ಅಂದರೆ ಲಿಂಕ್ನ ಶೇರ್ ಮಾಡಬೇಕಾಗುತ್ತೆ ಅಲ್ಲಿಗೆ. ಈ ರೀತಿ ಆಟೋ ಡಿ ಎಮ್ನ ನಾವು ಕ್ರಿಯೇಟ್ ಮಾಡೋಕ್ಕಾಗೋದು ಜಸ್ಟ್ ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಮಾತ್ರ. ಓಕೆನಾ? ಇಲ್ಲಿ ನಾವು ಏನು ವಿಡಿಯೋ ಹಾಕಿರ್ತೀವಿ ಅದೆಲ್ಲದು ಶೋ ಆಗುತ್ತೆ. ನೀವು ಯಾವುದಕ್ಕೆ ಆಟೋ ಡಿ ಎಮ್ನ ಸೆಟ್ ಮಾಡಬೇಕು ಅಂತೇಳಿ ಆ ವಿಡಿಯೋನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಈಗ ಅಪ್ಲೋಡ್ ಮಾಡಿರ್ತಕ್ಕಂಥ ಈ ವಿಡಿಯೋ ಅಲ್ವಾ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಈ ರೀತಿ ಶೋ ಆಗುತ್ತೆ, ಆರ್ಡರ್ ವಿಶ್ ಲಿಸ್ಟ್ ಅಂತ ಇದೆ. ನೀವು ಆರ್ಡರ್ ಮಾಡಿರ್ತಕ್ಕಂಥ ಪ್ರಾಡಕ್ಟ್ ಆಗಿದ್ದರೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು, ಅಥವಾ ನೀವೇನಾದರೂ ವಿಶ್ ಲಿಸ್ಟಲ್ಲಿ ಇಟ್ಟು ನೀವು ಆಟೋ ಡಿ ಎಮ್ನ ಸೆಟ್ ಮಾಡ್ತಾ ಇದ್ದರೆ ವಿಶ್ ಲಿಸ್ಟ್ನ ಓಪನ್ ಮಾಡಿಕೊಂಡು ಇಲ್ಲಿ ನೀವು ಆ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನಿವಾಗ ಆರ್ಡರ್ ಮಾಡಿರೋದ್ರಿಂದ ಆರ್ಡರ್ಗೆ ಬಂದಿದ್ದೀನಿ. ಇಲ್ಲಿ ನಾನು ಏನು ರೀಲಲ್ಲಿ ತೋರಿಸಿದ್ದೆ ಪ್ರಾಡಕ್ಟು ಸ್ಯಾರಿ ಇದಲ್ವಾ, ಸೊ ಆ ಸ್ಯಾರಿ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಡನ್ ಅಂತ ಕೊಡೋಣ. ಇಷ್ಟೇ, ನಮ್ಮ ಆಟೋ ಡಿ ಎಮ್ಮು ಏನಾಗಿದೆ, ಜನ್ರೇಟ್ ಆಗಿದೆ. ಆವಾಗ ಯಾರೇ ಈಗ ಪ್ರತಿಯೊಬ್ಬರು ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಅವ್ರ ಡಿ ಎಮ್ಮಿಗೆ ಈ ಸ್ಯಾರಿ ಲಿಂಕು ಸೆಂಡ್ ಆಗುತ್ತೆ. ಆಮೇಲೆ ಬೇಕಾದರೆ ನೀವು ಅಪ್ಲೋಡ್ ಮಾಡಾದಮೇಲೆ ಈ ಲಿಂಕ್ನ ಬೇಕಾದರೆ ಕಾಪಿ ಮಾಡಿಕೊಂಡು ನಿಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಅಥವಾ ನಿಮ್ಮ ಫೇಸ್ಬುಕ್ ಸ್ಟೋರಿಲಿ ಆ್ಯಂಡ್ ನಿಮ್ಮ ವಾಟ್ಸಪ್ಪಲ್ಲಿ ಅಥವಾ ನಿಮ್ಮ ರಿಲೇಟಿವ್ಸ್ಗೆ ಅಥವಾ ಟೆಲಿಗ್ರಾಮಲ್ಲಿ ಎಲ್ಲಿ ಬೇಕಾದರೂ ನೀವು ಈ ಲಿಂಕ್ನ ಕಾಪಿ ಮಾಡಿಕೊಂಡು ಏನು ನೀವು ರೀಲ್ಸ್ ಮಾಡಿದ್ದೀರಾ ಅಂದರೆ ವಿಡಿಯೋನ ಮಾಡಿದ್ದೀರಾ ಆ ರೀಲ್ಸ್ಗೆ ಈ ಲಿಂಕ್ನ ಕೊಟ್ಟು ನೀವು ಶೇರ್ ಮಾಡ್ಕೋಬೋದು. ಓಕೆನಾ? ಆವಾಗ ನಿಮಗೆ ಆಟೋಮೆಟಿಕ್ಕಾಗಿ ಏನು ಕಮಿಷನ್ ಇರುತ್ತೆ ಆ ಸ್ಯಾರಿದು ಬೈ ಮಾಡಿದಾಗ ಅದು ಬರುತ್ತೆ. ಅದು ಬಿಟ್ಟು ನೀವು ಜಸ್ಟು ವಿಡಿಯೋನ ಹಾಕಿದ್ರೆ ಅದು ಅದರಿಂದ ಯಾವುದೇ ಕಮಿಷನ್ ಬರೋದಿಲ್ಲ. ಅಕಸ್ಮಾತ್ ನೀವು ಪ್ರಾಡಕ್ಟನ್ನು ಹೋಗ್ಬಿಟ್ಟು ಕಾಪಿ ಮಾಡಿಕೊಂಡು ಮೀಶೋದಲ್ಲಿ ಹೋಗಿ ಕೂಡ ನೀವೇನಾದರೂ ಅವ್ರಿಗೆ ಸೆಂಡ್ ಮಾಡಿದರೆ ಲಿಂಕ್ನ, ಅವರು ಬೈ ಮಾಡಿದ್ರೂ ಕೂಡ ನಿಮ್ಗೆ ಯಾವುದೇ ಕಮಿಷನ್ ಬರೋದಿಲ್ಲ. ಈ ಲಿಂಕ್ನ ನೀವು ಕಾಪಿ ಮಾಡಿಕೊಂಡು ನೀವು ಯಾರಿಗೆ ಶೇರ್ ಮಾಡಬೇಕು ಅಂತ ಇದ್ರೂ ನೀವು ಈ ಲಿಂಕ್ನ ಶೇರ್ ಮಾಡಿದರೆ ಈ ಲಿಂಕ್ ಮೂಲಕ ಅವ್ರು ಏನಾದರೂ ಪ್ರಾಡಕ್ಟ್ನ ಬೈ ಮಾಡಿದ್ರೆ ಮಾತ್ರ ನಿಮಗೆ ಕಮಿಷನ್ ಅನ್ನೋದು ಬರುತ್ತೆ. ಓಕೆನಾ? ನೆಕ್ಸ್ಟು ಬ್ಯಾಕ್ ಹೋಗೋಣ. ಇಲ್ಲಿ ಕೆಳಗಡೆ ಇದೆಯಲ್ಲ ನೋಡಿ,
ಆಟೋ ಡಿ ಎಮ್ ಅಂತ. ಈಗ ಎಷ್ಟೋ ಜನಕ್ಕೆ ನಮ್ಮದು ಆಟೋ ಡಿ ಎಮ್ ಜನ್ರೇಟ್ ಆಗ್ತಿಲ್ಲ ಅಂತ ಹೇಳ್ತಾ ಇರ್ತೀರ ಅಲ್ವಾ, ಅವರು ಈ ಆಟೋ ಡಿ ಎಮ್ಮಲ್ಲಿ ಬಂದು ಇದು ಆನ್ ಇದೆಯಾ ಅಂತ ನೋಡ್ಕೊಳ್ಳಿ. ಇಲ್ಲೇನಾದರೂ ಇದು ಆಫ್ ಇದ್ದರೆ ನಿಮಗೆ ಆಟೋ ಡಿ ಎಮ್ಮು ಜನ್ರೇಟ್ ಆಗೋದಿಲ್ಲ. ಸೊ ಹಾಗಾಗಿ ಇದು ಆನ್ ಇದೆಯಾ ನೋಡ್ಕೊಳ್ಳಿ. ಆ್ಯಂಡ್ ನಿಮ್ಗೇನಾದರೂ ಎಕ್ಸ್ಟ್ರಾ ನೀವೇನಾದರೂ ಈಗ ಹೇಳಿರ್ತೀರ ಕಮೆಂಟ್ ಫಾರ್ ಲಿಂಕ್ ಅಂತ ಹೇಳ್ತಾರೆ ಎಲ್ಲರೂ ಆಲ್ಮೋಸ್ಟು. ನೀವೇನಾದರೂ ಬೇರೆ ಹೇಳಂಗಿದ್ರೆ ಅದನ್ನು ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಓಕೆನಾ, ನಾನು ಈಗ ನೋಡಿ ಎ ಅಂತ ಹಾಕಿರ್ತೀನಿ, ಇದು ಎಕ್ಸಾಂಪಲ್ ಹೇಳ್ತಿದ್ದೀನಿ ಅಷ್ಟೇ. ಅಕಸ್ಮಾತ್ ನೀವೇನಾದರೂ ಬೇರೆ ಆಲ್ಮೋಸ್ಟ್ ಇಲ್ಲಿ ಎಲ್ಲದೂ ಇದೆ. ಓಕೆನಾ, ಪ್ಲೀಸ್, ಕುರ್ತಾ, ಕುರ್ತೀಸ್, ಸ್ಯಾರಿ, ಪಿ ಪ್ರೈಸು, ಬೈ, ಇಂಟ್ರೆಸ್ಟೆಡ್ ಎಲ್ಲದೂ ಇದೆ. ಓಕೆನಾ, ಇದರಲ್ಲಿ ಯಾವುದನ್ನೇ ಅವರು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರೂ ಅವ್ರಿಗೆ ಲಿಂಕ್ ಸೆಂಡ್ ಆಗುತ್ತೆ. ನೀವೇನಾದರೂ ಬೇರೆ ಏನಾದರೂ ನಿಮ್ಮ ವೀಡಿಯೋದಲ್ಲಿ ಹೇಳಿ ನೀವೇನಾದರೂ ಅವ್ರು ಅದನ್ನು ಕಮೆಂಟ್ ಮಾಡಬೇಕಾಗಿದ್ರೆ, ಅಂದರೆ ಈಗ ಏನಂತಾರೆ ಡಿ ಎಮ್ ಅಂತ ಎಕ್ಸಾಂಪಲ್ ಹೇಳ್ತೀನಿ ನಾನು, ಡಿ ಎಮ್ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ನೀವು ಹೇಳ್ತೀರಾ ಅಂತ ಅಂದ್ಕೊಳ್ಳಿ. ಆ ಡಿ ಎಮ್ ಅಂತ ಅವ್ರು ಹಾಕಿದ್ರೆ ಮಾತ್ರ ಲಿಂಕ್ ಸೆಂಡ್ ಆಗುತ್ತೆ. ಆ ಡಿ ಎಮ್ಮು ಇಲ್ಲಿರಬೇಕು. ಓಕೆನಾ, ಇಲ್ಲಿದ್ದರೆ ಮಾತ್ರ ನಿಮಗೆ ಲಿಂಕು ಸೆಂಡ್ ಆಗೋದು. ಸೊ ಹಾಗಾಗಿ ಅದನ್ನು ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಅದನ್ನು ನೀವು ಡಿ ಎಮ್ ಅಂತ ಆ್ಯಡ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಈ ರೀತಿ ಆ್ಯಡ್ನ ಕೊಡಬೇಕಾಗುತ್ತೆ. ಇದು ಆಲ್ರೆಡಿ ಇಲ್ಲಿ ಇದೆಯಂತೆ, ಸೊ ಹಾಗಾಗಿ ಆ ರೀತಿ ಶೋ ಆಗ್ತಿದೆ. ನೀವೇನಾದರೂ ಹೊಸದಾಗಿ ಕೊಡೋಂಗಿದ್ರೆ ಅದನ್ನು ನೀವು ಆ್ಯಡ್ ಮಾಡ್ಬೋದು. ಇದು ಕಸ್ಟಮ್ ಟೈಗರ್ ವರ್ಡ್ ಆ್ಯಡೆಡ್ ಅಂತ ತೋರಿಸುತ್ತೆ. ನಾವು ನಾವು ಕಸ್ಟಮರ್ ಇರ್ತೀವಿ, ನಾವು ಆಲ್ಮೋಸ್ಟು 10 ಈ ರೀತಿ 10 ವರ್ಡ್ಸ್ನ ನಾವು ಆ್ಯಡ್ ಮಾಡ್ಬೋದು ಯಾವುದನ್ನಾದ್ರೂ. ಆ ಥರ ಬೇಕಿದ್ರೆ ನೀವು ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಬಂದು ಇದು ಮೀಶೋದವರೇ ಕೊಟ್ಟಿರೋದು. ಇದೇನು ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಪ್ಲೀಸ್ ಚೆಕ್ ಯುವರ್ ಡಿ ಎಮ್ ಅಂತೇಳಿ ಇದನ್ನೇನು ಚೇಂಜ್ ಮಾಡೋಕ್ಕಾಗಲ್ಲ. ಇಷ್ಟು ಆಟೋ ಡಿ ಎಮ್. ನೀವು ಮೇಯ್ನಾಗಿ ನೋಡ್ಕೋಬೇಕಾಗಿರೋದು ಇದು ಆನ್ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ. ತುಂಬ ಜನ ಕೇಳ್ತಾ ಇರ್ತೀರಲ್ವಾ, ಮೇಡಮ್ ನಮ್ಮದು ಆಟೋ ಡಿ ಎಮ್ ಜನ್ರೇಟ್ ಆಗ್ತಿಲ್ಲ, ಎಷ್ಟೊಂದು ಜನ ಲಿಂಕ್ ಅಂತ ಕಮೆಂಟ್ ಮಾಡಿದ್ರು ಅದು ಲಿಂಕ್ ಅಂತ ಅವ್ರಿಗೆ ಡಿ ಎಮ್ ಸೆಂಡ್ ಆಗ್ತಿಲ್ಲ ಅಂತೇಳಿ ಈ ಪ್ರಾಬ್ಲಮ್ ಏನಾದರೂ ಆಗಿರ್ಬೋದು. ಆ್ಯಂಡ್ ಇನ್ನೊಂದು, ತುಂಬ ಜನಕ್ಕೆ ಇಲ್ಲಿ ಪ್ಲಸ್ ಮಾರ್ಕ್ನ ಕ್ಲಿಕ್ ಮಾಡಿದಾಗ ನಾವು ಅಪ್ಲೋಡ್ ಮಾಡಿರ್ತೀವಿ ವೀಡಿಯೋನ, ಅದು ಶೋನೇ ಆಗ್ತಿಲ್ಲ ನಮಗೆ ವೀಡಿಯೋ ಅಂತ ಹೇಳ್ತೀರಾ ಅಲ್ವಾ. ಆದ್ದರಿಂದ ನಿಮ್ಮ ಇಲ್ಲಿ ಮೇಲ್ಗಡೆ ಇದೆ ನೋಡಿ, ನಿಮ್ಮದೇ ಐ ಡಿ ಕನೆಕ್ಟ್ ಹೊಸಬ್ರಾಗಿದ್ದರೆ, ಈಗ ತುಂಬ ಜನ ಆಲ್ರೆಡಿ ನಾವು ಸುಮಾರಕ್ಕೆ ಒಂದು 4-5ಕ್ಕೆ ಕ್ರಿಯೇಟ್ ಮಾಡಿದ್ದೀವಿ ಅನ್ನೋರಾದರೆ ನಿಮ್ಮದೇನೇ ಪ್ರಾಬ್ಲಮ್ ಇರೋದಿಲ್ಲ. ಅಕಸ್ಮಾತ್ ಏನಾದರೂ ಆ ಥರ ನಿಮಗೆ ಏನು ರೀಲು ಶೋ ಆಗ್ತಿಲ್ಲ ಅಂತ ಹೇಳಿದ್ರೆ ನೀವು ನಿಮ್ಮ ಆ್ಯಪ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಓಕೆನಾ, ಮೀಶೋ ಆ್ಯಪ್ನ ಅಪ್ಡೇಟ್ ಮಾಡ್ಕೊಳ್ಳಿ, ಆವಾಗ ಅದು ಶೋ ಆಗುತ್ತೆ. ಅದು ಬಿಟ್ಟು ನೀವು ಹೊಸಬ್ರಾಗಿ ನಿಮ್ಗೇನಾದ್ರು ಶೋ ಆಗ್ತಿಲ್ಲ ಅಂತ ಹೇಳಿದ್ರೆ ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ, ನಿಮ್ಮದೇನ ಇನ್ಸ್ಟಾಗ್ರಾಮ್ ಐ ಡಿ ಲಿಂಕ್ ಆಗಿದೆಯಾ ಅಥವಾ ಬೇರೆ ಯಾವುದಾದ್ರೂ ಆಗಿದೆಯಾ ಅಂತ ಇಲ್ಲಿ ಚೆಕ್ ಮಾಡ್ಕೋಬೋದು. ಅದು ಬಿಟ್ಟರೆ ನೀವು ಇನ್ನೇನು ಪ್ರಾಬ್ಲಮ್ ಇರೋದಿಲ್ಲ. ಇದಕ್ಕೆ ನೀವು ಬಂದು ಮೀಶೋ ಆ್ಯಪ್ನ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಇದೇ ರೀತಿ ಯೂಸ್ಫುಲ್ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ, ಆ್ಯಂಡ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.